ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾರ್ಪೊರೇಟ್ ಲಾ ಏನಿದೆ ಫಸ್ಟ್ ಸೆಮಿಸ್ಟರ್ BComಗೆ ಕಾರ್ಪೊರೇಟ್ ಲಾನಲ್ಲಿ ಏನ್ 5 ಯೂನಿಟ್ ಇದೆ, ಆ 5 ಯೂನಿಟ್ ಅಲ್ಲಿ ಯಾವ್ದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದೆ ಮತ್ತೆ ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ನಿಮ್ಗೆ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಚಾಪ್ಟರ್ ಬಂದು ಇಂಟ್ರೊಡಕ್ಷನ್ ಟು ಕಂಪನಿ ಅಂತ ಮೊದಲನೇ ಯೂನಿಟ್ ಇದೆ. ಸೊ ನೋಡಿ, ಮೊದಲನೇ ಚಾಪ್ಟರ್ ಅಲ್ಲಿ ನಿಮ್ಗೆ ಜನರಲ್ ಆಗಿ ಮೀನಿಂಗ್ಸ್ ಅಂತಕ್ಕಂಥದ್ದು ಕೇಳ್ತಾರೆ. ಒಂದು ಅಟ್ಲೀಸ್ಟ್ 2 ಕ್ವಶನ್ಸ್ ನಿಮ್ಗೆ ಮೀನಿಂಗ್ ಅನ್ನ ಕೇಳ್ತಾರೆ. ಫಸ್ಟ್ ಸೆಕ್ಷನ್ ಏನಲ್ಲಿ ಮೀನಿಂಗ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೇನು, ಪಬ್ಲಿಕ್ ಕಂಪನಿ ಅಂದ್ರೇನು, ಪ್ರೈವೇಟ್ ಕಂಪನಿ ಅಂದ್ರೇನು, ಅಥವಾ 1% ಕಂಪನಿ ಅಂದ್ರೇನು, ಅಸೋಸಿಯೇಟೆಡ್ ಕಂಪನಿ ಅಂದ್ರೇನು, ಸ್ಮಾಲ್ ಕಂಪನಿ ಅಂದ್ರೇನು, ಈ ತರ ಜನರಲ್ ಆಗಿ 2 ಮಾರ್ಕ್ಸ್ಗೆ ಅಟ್ಲೀಸ್ಟ್ ಮಿನಿಮಮ್ 2 ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಬಂದ್ರೆ ನೋಡಿ ಯಾವ ತರ ಕ್ವಶನ್ಸ್ ಕೇಳ್ಬೋದಪ್ಪ ಅಂದ್ರೆ, ಒಂದು ಫೀಚರ್ಸ್ ಆಫ್ ಕಂಪನಿ ಆರ್ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಥವಾ ನೇಚರ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೇಳ್ತಾರೆ. ಸೊ ಅದು ನೀವು ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಥವಾ ಫೀಚರ್ಸ್ ಆಫ್ ಕಂಪನಿನ ಬರೀಬೇಕಾಗುತ್ತೆ. ಒನ್ ಆಫ್ ದಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಫೀಚರ್ಸ್ ಆಫ್ ಕಂಪನಿ ಅಂತ ಕೇಳ್ತಾರೆ. ಸೆಕ್ಷನ್ ಬಿ ಗಾದ್ರೂ ಕೇಳ್ಬೋದು, ಸೆಕ್ಷನ್ ಸಿ ಗಾದ್ರೂ ಕೇಳ್ಬೋದು. ಸಿಮಿಲರ್ ವೈಟೇಜ್ ಇರ್ತಕ್ಕಂಥದ್ದು ಸೆಕ್ಷನ್ ಸಿ ನೀವು ಓದ್ಕೊಂಡ್ರೆ ನೀವು ಸೆಕ್ಷನ್ ಬಿ ಗೆ ಬರೀತೀರಾ. ಹಾಗಾಗಿ ಡೋಂಟ್ ಮಿಸ್ ದಿಸ್ ಟಾಪಿಕ್, ಫೀಚರ್ಸ್ ಆಫ್ ಕಂಪನಿ. And second one, advantages and disadvantages of company is also one of the most important. Benefits ಅಥವಾ ಡಿಸ್ಅಡ್ವಾಂಟೇಜಸ್ ಅಂತ ಕರಿತೀವಿ. ಮೆರಿಟ್ಸ್ ಆರ್ ಡಿಮೆರಿಟ್ಸ್ ಅನ್ನು ಕೂಡ ಕೇಳ್ಬೋದು. ಸೆಕ್ಷನ್ ಸಿ ಗಾದ್ರೂ ಕೇಳ್ಬೋದು, ಸೆಕ್ಷನ್ ಬಿ ಗಾದ್ರೂ ಕೇಳ್ಬೋದು. And you can expect these questions also. Difference between private company and public company, public and private company difference ಅನ್ನ ಬರೀರಿ ಅಂತ ಕೇಳ್ಬೋದು. ಅಟ್ಲೀಸ್ಟ್ 10 to 12 ಡಿಫ್ರೆನ್ಸಸ್ ನ ನಿಮ್ಮ ನೆನಪಲ್ಲಿ ಇಟ್ಕೊಂಡಿರಿ. ಏನು ಡಿಫ್ರೆನ್ಸ್ ಇದೆ ಪಬ್ಲಿಕ್ ಕಂಪನಿಗೆ ಮತ್ತೆ ಪ್ರೈವೇಟ್ ಕಂಪನಿಗೆ, ಏನು ಡಿಫ್ರೆನ್ಸ್ ಇದೆ ಕೇಳ್ಬೋದು. ಅಂಡ್ ಟೈಪ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಮೇ ಬಿ ಮೇ ನಾಟ್ ಬಿ, ಬಟ್ ಲಾಸ್ಟ್ ಇಯರ್ ಈ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಜಾಯಿಂಟ್ ಸ್ಟಾಕ್ ಕಂಪನಿ ಟೈಪ್ಸ್ ಅನ್ನ ಬರೀರಿ ಅಂತ ಕೇಳ್ಬಿಟ್ಟು ಲಾಸ್ಟ್ ಇಯರ್ ಕೇಳಿದ್ದಾರೆ. ಸೊ ಹಾಗಾಗಿ ಅದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಟ್ರೀಟ್ ಮಾಡಬಹುದು. ಸೊ ಇದು ಜಾಯಿಂಟ್ ಸ್ಟಾಕ್ ಕಂಪನಿ ಇರ್ತಕ್ಕಂಥದ್ದು ಫಸ್ಟ್ ಯೂನಿಟ್ ಅಲ್ಲಿ. ಅಂಡ್ ಇದು ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥದ್ದು ಕೇಳಿದ್ರೆ ರೈಟ್ ಎ ನೋಟ್ ಆನ್ 1% ಕಂಪನಿ, OPC ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟು OPC ಒಂದನ್ನ ಸೆಕ್ಷನ್ಸ್ ಬಿ ಗೆ ಕೇಳ್ಬೋದು. ಇದ್ರ ಜೊತೆಗೆ ಯಾವ್ದು ಇರುತ್ತೋ ಅದನ್ನೇ ಸೆಕ್ಷನ್ಸ್ ಬಿ ನಲ್ಲಿ ಬೇಕಾದ್ರೆ ಅವರು ಕೇಳ್ಬೋದು. ಹಾಗಾಗಿ ಈ ಒಂದು ಚಾಪ್ಟರ್ ಅಲ್ಲಿ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂದ್ರೆ ನೋಡಿ, ಸೊ ಮಿನಿಮಮ್ ಈ ಒಂದು ಚಾಪ್ಟರ್ ಯಾವ ತರ ನಿಮ್ಗೆ ಮಾರ್ಕ್ಸ್ ಅಲೋಕೇಟ್ ಆಗ್ಬೋದು ಅಂತ ಹೇಳಿದ್ರೆ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ಕೇಳಬಹುದು, 2+2. ಅಂಡ್ ಸೆಕ್ಷನ್ ಬಿ ಏನಿದೆ 8 ಮಾರ್ಕ್ಸ್ಗೆ 1 ಕ್ವಶನ್ಸ್ ಬರುತ್ತೆ. ಅಂಡ್ ಸೆಕ್ಷನ್ ಸಿ ಗೆ ನೀವು 2 ಕ್ವಶನ್ಸ್ ಅನ್ನ ಮೇ ಬಿ ಎಕ್ಸ್ಪೆಕ್ಟ್ ಮಾಡೋದು. ಮಿನಿಮಮ್ ಒಂದು ಕಂಪಲ್ಸರಿ ಇರುತ್ತೆ ಸೆಕ್ಷನ್ ಸಿ ಗೆ, ಬಟ್ ಮ್ಯಾಕ್ಸಿಮಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಡೋಂಟ್ ಸ್ಕಿಪ್ ದಿಸ್ ಚಾಪ್ಟರ್. ಈ ಒಂದು ಚಾಪ್ಟರ್ ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಫಸ್ಟ್ ಯೂನಿಟ್ ಅಲ್ಲಿ ಇರ್ತಕ್ಕಂಥದ್ದು. ಈ ಇಷ್ಟು ಟಾಪಿಕ್ ಅನ್ನ ನೀವು ಕರೆಕ್ಟ್ ಆಗಿ ಓದ್ಕೊಳ್ಳಿ. ಸೊ ಫೀಚರ್ಸ್ ಆಗಿರ್ಬೋದು, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಆಗಿರ್ಬೋದು, ಪ್ರೈವೇಟ್ ಅಂಡ್ ಪಬ್ಲಿಕ್ ಕಂಪನಿ ಡಿಫರೆನ್ಸ್ ಆಗಿರ್ಬೋದು, ಆಸ್ ವೆಲ್ ಆಸ್ ಟೈಪ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಟೈಪ್ಸ್ ಆಗಿರ್ಬೋದು, OPC ಆಗಿರ್ಬೋದು, ಇಷ್ಟನ್ನ ನೀವು ನೋಡ್ಕೊಳ್ಳಿ. ಇಷ್ಟು ಕ್ವಶನ್ಸ್ ನಿಮ್ಗೆ ಫಸ್ಟ್ ಯೂನಿಟ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಫಸ್ಟ್ ಯೂನಿಟ್ ಟೋಟಲ್ ನಿಮ್ಗೆ ಆಲ್ಮೋಸ್ಟ್ ಒಂದು 30 ಮಾರ್ಕ್ಸ್ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ 30 ಮಾರ್ಕ್ಸ್ ವರೆಗೂ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಫಸ್ಟ್ ಯೂನಿಟ್ ಅಲ್ಲಿ. ಯಾಕಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 ಕ್ವಶನ್ಸ್ ಅನ್ನ ನೀವು ಸೆಕ್ಷನ್ಸ್ ಬಿ ಗೆ ಎಕ್ಸ್ಪೆಕ್ಟ್ ಮಾಡಬಹುದು, ಕ್ವಶನ್ ಸೆಕ್ಷನ್ ಸಿ ಗೆ ಎಕ್ಸ್ಪೆಕ್ಟ್ ಮಾಡಬಹುದು, 1 ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಇರುತ್ತೆ, ಅಟ್ಲೀಸ್ಟ್ ಒಂದು 2 ಕ್ವಶನ್ ಸೆಕ್ಷನ್ ಎ ಇರುತ್ತೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಫಸ್ಟ್ ಯೂನಿಟ್ ಅಂತ ಕರಿತೀವಿ. ಸೆಕೆಂಡ್ ಯೂನಿಟ್ ಬಂದು ಫಾರ್ಮೇಶನ್ ಆಫ್ ಕಂಪನಿ ಅಂತ ಇದೆ. ಸೊ ದಿಸ್ ಚಾಪ್ಟರ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಈ ಒಂದು ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಏನಕ್ಕೆ ಅಂದ್ರೆ ಈ ಒಂದು ಚಾಪ್ಟರ್ ಅಲ್ಲೂ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡೋದಪ್ಪ ಅಂತ ಹೇಳಿದ್ರೆ ಮಾರ್ಕ್ಸ್ ಅನ್ನ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕ್ಷನ್ ಬಿ ಗೆ 1 ಕ್ವಶನ್ಸ್ ಇರುತ್ತೆ. ಸೆಕ್ಷನ್ ಸಿ ಗೆ 12 ಮಾರ್ಕ್ಸ್ಗೆ ನೀವು 2 ಕ್ವಶನ್ಸ್ ಅನ್ನ ನೀವು ಬೇಕಾದ್ರೆ ಎಕ್ಸ್ಪೆಕ್ಟ್ ಅನ್ನ ಮಾಡ್ಬೋದು. ಸೆಕ್ಷನ್ ಸಿ ನಲ್ಲೂ ಕೂಡ ನೀವು 12 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡ್ಬೋದು. ನೋಡಿ, ಫಸ್ಟ್ 2 ಚಾಪ್ಟರ್ ಅಲ್ಲೇ ಎನಿ 3 ಕ್ವಶನ್ಸ್ ನಿಮ್ಗೆ ಸೆಕ್ಷನ್ ಸಿ ನಲ್ಲಿ ಕಂಪಲ್ಸರಿ ಇರುತ್ತೆ. ಮೊದಲನೇ ಚಾಪ್ಟರ್ ಮತ್ತೆ 2ನೇ ಚಾಪ್ಟರ್ ಇದೆ. ಇವೆರಡು ಚಾಪ್ಟರ್ ಅಲ್ಲಿ
3 ಕ್ವಶನ್ ಸೆಕ್ಷನ್ ಸಿ ಗೆ ಬರುತ್ತೆ. ಹಾಗಾಗಿ ಫಸ್ಟ್ ಚಾಪ್ಟರ್ ಅಲ್ಲಿ 2 ಕ್ವಶನ್ಸ್ ಕೇಳಿದ್ರೆ ಈ ಚಾಪ್ಟರ್ ಅಲ್ಲಿ ಒಂದೇ ಕ್ವಶನ್ಸ್ ಕೇಳೋದು. ಸಪೋಸ್ ಈ ಚಾಪ್ಟರ್ ಅಲ್ಲಿ 2 ಕ್ವಶನ್ಸ್ ಕೇಳಿದ್ರೆ ಮೊದಲನೇ ಚಾಪ್ಟರ್ ಅಲ್ಲಿ ಒಂದೇ ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಇರುತ್ತೆ. ಹಾಗಾಗಿ ನಿಮ್ಗೆ ಸೆಕ್ಷನ್ ಸಿ ನಲ್ಲಿ 3 ಕ್ವಶನ್ಸ್ ಬರೀಬೇಕು. ಆ 3 ಕ್ವಶನ್ ಫಸ್ಟ್ ಚಾಪ್ಟರ್ ಅಂಡ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಕಂಪಲ್ಸರಿ ಕೊಟ್ಟಿರ್ತಾರೆ. ಹಾಗಾಗಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ನೀವು ಯಾವ್ದೆಲ್ಲ ಓದ್ಕೋಬೇಕಪ್ಪ ಟಾಪಿಕ್ ನ ಕವರ್ ಮಾಡಬೇಕು ಅಂದ್ರೆ, ಒಂದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ವಾಟ್ ಈಸ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್? ಎಕ್ಸ್ಪ್ಲೈನ್ ಇಟ್ಸ್ ಕ್ಲಾಸಸ್ ಅಂತ ಕೇಳ್ಬೋದು, ಎಕ್ಸ್ಪ್ಲೈನ್ ಇಟ್ಸ್ ಕಂಟೆಂಟ್ಸ್ ಅಂತ ಬೇಕಾದ್ರೂ ಕೇಳ್ಬೋದು. 6 ಕ್ಲಾಸಸ್ ಇರುತ್ತೆ, ಅದನ್ನ ನೀವು ಬರಿಬೇಕಾಗುತ್ತೆ. 6 ಕ್ಲಾಸಸ್ ಏನಿದೆ, ಸೊ ಅದು ಕಂಟೆಂಟ್ ಅಂದ್ರೂ ಅದೇ, ಕ್ಲಾಸಸ್ ಅಂತ ಕೇಳಿದ್ರು ಕೂಡ ಅದೇ ಬರಿಬೇಕಾಗುತ್ತೆ. ಅದ್ರ ಜೊತೆಗೆ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂದ್ರೆ ಏನು, ವಾಟ್ ಈಸ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್, AOA, ಅಂಡ್ ಎಕ್ಸ್ಪ್ಲೈನ್ ಇಟ್ಸ್ ಕಂಟೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಬೇಕಾದ್ರೆ ಆ ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಅಂಡ್ ವಾಟ್ ಈಸ್ ಪ್ರಾಸ್ಪೆಕ್ಟ್ಸ್ ಅಂಡ್ ಎಕ್ಸ್ಪ್ಲೈನ್ ದಿ ಕಂಟೆಂಟ್ ಆಫ್ ಪ್ರಾಸ್ಪೆಕ್ಟ್ಸ್ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನು ಕೂಡ ಕೇಳ್ಬೋದು. ಹಾಗಾಗಿ 3 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರೋದ್ರಿಂದ 3 ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಫಂಕ್ಷನ್ಸ್ ಆಫ್ ಪ್ರಮೋಟರ್ ಅಥವಾ ರೋಲ್ ಆಫ್ ಪ್ರಮೋಟರ್ ಅಂತ ಹೇಳ್ಬಿಟ್ಟು ಇದು ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದು ಬಿ ಮಾತ್ರ ಬರ್ತಕ್ಕಂಥದ್ದು. ಸೊ ಹೂ ಇಸ್ ಪ್ರಮೋಟರ್, ಎಕ್ಸ್ಪ್ಲೈನ್ ದಿ ಫಂಕ್ಷನ್ಸ್ ಆಫ್ ಪ್ರಮೋಟರ್ ಅಥವಾ ಎಕ್ಸ್ಪ್ಲೈನ್ ದಿ ರೋಲ್ ಆಫ್ ಪ್ರಮೋಟರ್ಸ್ ಅಂತ ಹೇಳ್ಬಿಟ್ಟು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. And steps involved in formation of company is also one of the very most important topic. Section C ನಲ್ಲಿ ಬರುತ್ತೆ, 14 ಮಾರ್ಕ್ಸ್ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಫಾರ್ಮೇಶನ್ ಆಫ್ ಕಂಪನಿ. ಅದರ ಜೊತೆಗೆ ಡಿಫರೆನ್ಸ್ ಬಿಟ್ವೀನ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್ ಏನಿದೆ ಆ ಒಂದು ಕ್ವಶನ್ಸ್ ಅನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನಕ್ಕೆ ಅಂದ್ರೆ ಈ ಫಸ್ಟ್ 2 ಚಾಪ್ಟರ್ ನಿಮ್ಗೆ ಆಲ್ಮೋಸ್ಟ್ 40 to 50 ಮಾರ್ಕ್ಸ್ ನಿಮ್ಗೆ ಫಸ್ಟ್ 2 ಚಾಪ್ಟರ್ ಸಿಕ್ಕಿರುತ್ತೆ. ಯಾಕಂದ್ರೆ 3 ಕ್ವಶನ್ಸ್ ನಿಮ್ಗೆ ಸೆಕ್ಷನ್ ಸಿ ನಲ್ಲಿ ಇರುತ್ತೆ. ಮಿನಿಮಮ್ 2 ಕ್ವಶನ್ಸ್ ಅನ್ನ ನೀವು ಸೆಕ್ಷನ್ ಬಿ ನಲ್ಲಿ ಬರೀತೀರಾ. ಅಟ್ಲೀಸ್ಟ್ ಒಂದು 4 ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಇರುತ್ತೆ. ಹಾಗಾಗಿ ಇಷ್ಟು ಟಾಪಿಕ್ ಏನಿದೆ ಫಸ್ಟ್ 2 ಚಾಪ್ಟರ್ ಅಲ್ಲಿ ಯಾವುದನ್ನು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕರೆಕ್ಟ್ ಆಗಿ ಆ 2 ಅಂಡ್ ಫಸ್ಟ್ ಯೂನಿಟ್ ಅನ್ನ ದಯವಿಟ್ಟು ಯಾರು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಷ್ಟು ಕಾನ್ಸೆಪ್ಟ್ ಅನ್ನ. ಅಂಡ್ ಯೂನಿಟ್ 3 ನಲ್ಲಿ ಮ್ಯಾಕ್ಸಿಮಮ್ ಬಂದ್ರೆ ಸೆಕ್ಷನ್ ಎ ಗೆ 1-2 ಕ್ವಶನ್ಸ್ ಬರುತ್ತೆ. ಸೆಕ್ಷನ್ ಬಿ ಮಾತ್ರ 8 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಸೆಕ್ಷನ್ ಸಿ ನಲ್ಲಿ ಕೊಡಲ್ಲ. ಸೊ ಯಾಕೆಂದ್ರೆ ಇಲ್ಲಿವರೆಗೂ ಯಾವ ವರ್ಷನೂ ಕೂಡ ಸೆಕ್ಷನ್ ಸಿ ನಲ್ಲಿ ಕೇಳಿಲ್ಲ. ಬಟ್ ಲಾಸ್ಟ್ ಇಯರ್ ಸೆಕ್ಷನ್ ಸಿ ನಲ್ಲಿ 1 ಕ್ವಶನ್ಸ್ ಅನ್ನ ಕೊಟ್ಟಿದ್ದ. ಸೊ ಅದು AB ಅಂತ ಹೇಳ್ಬಿಟ್ಟು ಕೊಟ್ಟಿದ್ದ. ಆ ತರ ಕೊಟ್ರೆ ನಿಮ್ಗೆ 8 ಮಾರ್ಕ್ಸ್ ಕೊಡ್ತಾರೆ. ಸೊ ಅಲ್ಲಿ ನೀವು ಯಾವ ಟಾಪಿಕ್ ಅನ್ನ ಮೇಜರ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರೆ, ಸೊ ಡಿಫರೆನ್ಸ್ ಬಿಟ್ವೀನ್ ಶೇರ್ಸ್ ಮತ್ತೆ ಡಿಬೆಂಚರ್ ಗೆ ಏನ್ ಡಿಫರೆನ್ಸ್ ಇದೆ ಇದನ್ನ ಕರೆಕ್ಟ್ ಆಗಿ ನೀವು ಓದ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಶೇರ್ಸ್ ಮತ್ತೆ ಡಿಬೆಂಚರ್ ಗೆ ಏನ್ ಡಿಫರೆನ್ಸ್ ಇದೆ ಅಂತ ಒಂದು ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳ್ಬೋದು. ಅಥವಾ ಡಿಫರೆನ್ಸ್ ಬಿಟ್ವೀನ್ ಈಕ್ವಿಟಿ ಶೇರ್ಸ್ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಏನು ಡಿಫರೆನ್ಸ್ ಇದೆ, ಬಿಕಾಸ್ ಟೈಪ್ ಆಫ್ ಶೇರ್ಸ್ ಅನ್ನ ನೀವು ಓದ್ತೀರಾ. ಟೈಪ್ ಆಫ್ ಶೇರ್ಸ್ ಅಲ್ಲಿ ಈಕ್ವಿಟಿ ಮತ್ತೆ ಪ್ರಿಫರೆನ್ಸ್ ಅನ್ನ ಓದಿದಾಗ ಅಲ್ಲಿ ಏನ್ ಡಿಫರೆನ್ಸ್ ಇದೆ ಅಂತಕ್ಕಂಥದ್ದನ್ನ ಕೇಳ್ಬೋದು. ಅಂಡ್ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ನೀವು ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಒಂದು ಕ್ವಶನ್ಸ್ ಅನ್ನ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಡಿಫರೆಂಟ್ ಶೇರ್ಸ್ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಈ ಕ್ವಶನ್ ಕೂಡ ಲಾಸ್ಟ್ ಇಯರ್ ಕೇಳಿದ್ರೆ ಮೀನಿಂಗ್ ಆಫ್ ಈಕ್ವಿಟಿ ಶೇರ್ಸ್ ಮೀನಿಂಗ್ ಏನು ಅಂಡ್ ಫೀಚರ್ಸ್ ಅಥವಾ ಬೆನಿಫಿಟ್ಸ್ ಅನ್ನ ಈಕ್ವಿಟಿ ಶೇರ್ಸ್ ನ ಬೆನಿಫಿಟ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ಈ ಸುಮಾರು ಕಾನ್ಸೆಪ್ಟ್ ಇದೆ ಯೂನಿಟ್ 3 ನಲ್ಲಿ. ಬಟ್ ಆ ಯೂನಿಟ್ 3 ನಲ್ಲಿ ಬರ್ತಕ್ಕಂಥದ್ದೇ ಸೆಕ್ಷನ್ಸ್ ಬೇಗ ಅಲ್ಲಿ ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈ ಟಾಪಿಕ್ಸ್ ಅನ್ನ ಮಾತ್ರ ನೀವು ನೋಡ್ಕೊಳ್ಳಿ. ಇವೆಲ್ಲ ಈಸಿ ಇರ್ತಕ್ಕಂಥ ಟಾಪಿಕ್. ಶೇರ್ಸ್ ಮತ್ತೆ ಡಿಬೆಂಚರ್ ಡಿಫರೆನ್ಸ್ ಆಗಿರ್ಬೋದು, ಈಕ್ವಿಟಿ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ನ ಡಿಫರೆನ್ಸ್ ಆಗಿರ್ಬೋದು. ಅಂಡ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ 8 ಟೈಪ್ಸ್ ಇದೆ. ಆ 8 ಟೈಪ್ಸ್ ನ ನೀವು ಮೀನಿಂಗ್ ಬರೆದ್ರೆ ಸಾಕಾಗುತ್ತೆ. ಅಂಡ್ ಈಕ್ವಿಟಿ ಶೇರ್ಸ್ ನ ಫೀಚರ್ಸ್ ಓದ್ಕೊಳ್ಳಿ. ಫೀಚರ್ಸ್ ಮತ್ತೆ ಬೆನಿಫಿಟ್ಸ್ ಎಲ್ಲ ಕೂಡ ಒಂದೇ ಆಗುತ್ತೆ. ಸೊ ಆಲ್ಮೋಸ್ಟ್ ಈ ಒಂದು ಚಾಪ್ಟರ್ ಅಲ್ಲಿ ನೀವು ಒಂದು ಮ್ಯಾಕ್ಸಿಮಮ್ ಅಂತ ಬಂದ್ರು ಒಂದು 12 to 14 ಮಾರ್ಕ್ಸ್ ನಿಮ್ಗೆ ಸಿಗ್ಬಹುದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನ್ ಬರಲ್ಲ. ಹಾಗಾಗಿ ಲೆಸ್ ಪ್ರಿಫರೆನ್ಸ್ ಅನ್ನ ಇದಕ್ಕೆ ಕೊಡಿ. ಬಟ್ ಈಸಿ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನೀವು ಈ ಟಾಪಿಕ್ಸ್ ಅನ್ನ ನಾನು ಏನ್ ಹೇಳಿದೀನಿ ಅವನ್ನ ಕವರ್ ಮಾಡ್ಕೊಳ್ಳಿ. ಇದು ಯೂನಿಟ್ 3. ನೆಕ್ಸ್ಟ್ ಯೂನಿಟ್ 4 ಬಂದು ಕಂಪನಿ ಅಡ್ಮಿನಿಸ್ಟ್ರೇಷನ್ಸ್ ಅಂತ ಕರಿತೀವಿ. ಸೊ ನೋಡಿ, ಕಂಪನಿ ಅಡ್ಮಿನಿಸ್ಟ್ರೇಷನ್ಸ್ ಏನಿದೆ ಈ ಒಂದು ಚಾಪ್ಟರ್ ಅಷ್ಟೇ ನೀವು 2 ಮಾರ್ಕ್ಸ್ಗೆ ಅಟ್ಲೀಸ್ಟ್ 2 ಕ್ವಶನ್ 2 ಮಾರ್ಕ್ಸ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೆಕ್ಷನ್ ಬಿ ಗೆ 1 ಕ್ವಶನ್ಸ್ ಬರುತ್ತೆ. ಸೆಕ್ಷನ್ ಸಿ ಗೆ 1 ಕ್ವಶನ್ಸ್ ಅಷ್ಟೇ ಬರ್ತಕ್ಕಂಥದ್ದು. ಸೊ ಈ ಒಂದು ಚಾಪ್ಟರ್ ನಿಮ್ಗೆ ಮೇಜರ್ ಆಗಿ ಬೇಕಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ, ಸೊ ಕಂಪನಿ ಸೆಕ್ರೆಟರಿ ಬಗ್ಗೆ ಫುಲ್ ಡೀಟೇಲ್ ಆಗಿ ಓದ್ಕೊಳ್ಳಿ. ಎಸ್ಪೆಷಲಿ ಕಂಪನಿ ಸೆಕ್ರೆಟರಿ ರೈಟ್ಸ್, ಡ್ಯೂಟೀಸ್ ಅಂಡ್ ಲಯಬಿಲಿಟೀಸ್. 3ರಲ್ಲಿ ಯಾವ್ದಾದ್ರು ರೈಟ್ಸ್ ಅಂಡ್ ಡ್ಯೂಟೀಸ್ ಅಂತ ಕೇಳಿದ್ರೆ ಸೆಕ್ಷನ್ ಸಿ ಗೆ ಕೇಳ್ತಾರೆ.
ಡ್ಯೂಟೀಸ್ ಅಂಡ್ ಲಯಬಿಲಿಟೀಸ್ ಬರೀರಿ ಅಂತ ಹೇಳಿದ್ರೆ ಸೆಕ್ಷನ್ ಸಿ ನಲ್ಲಿ ಇರುತ್ತೆ. ಬರೀ ರೈಟ್ಸ್ ಕೇಳಿದ್ದಾರೆ ಅಂದ್ರೆ ಸೆಕ್ಷನ್ ಬಿ ನಲ್ಲಿ ಇರುತ್ತೆ. ಹಾಗಾಗಿ ಕಂಪನಿ ಸೆಕ್ರೆಟರಿ ರೈಟ್ಸ್, ಡ್ಯೂಟೀಸ್ ಅಂಡ್ ಲಯಬಿಲಿಟೀಸ್ ಏನಿದೆ, ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಹೂ ಇಸ್ ಕಂಪನಿ ಸೆಕ್ರೆಟರಿ ಅಂಡ್ ಎಕ್ಸ್ಪ್ಲೈನ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಕಂಪನಿ ಸೆಕ್ರೆಟರಿ ಅಥವಾ ಡ್ಯೂಟೀಸ್ ಅಂಡ್ ಲಯಬಿಲಿಟೀಸ್ ಆಫ್ ಕಂಪನಿ ಸೆಕ್ರೆಟರಿ ಬರೀರಿ ಅಂತ ಕೇಳ್ತಾರೆ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದು ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥದ್ದು. ಸೊ ಕರೆಕ್ಟ್ ಆಗಿ ನೋಡ್ಕೊಡಿರಿ. ಅಂಡ್ ಕ್ವಾಲಿಫಿಕೇಶನ್ ಆಫ್ ಕಂಪನಿ ಸೆಕ್ರೆಟರಿಯ ಕ್ವಾಲಿಫಿಕೇಶನ್ಸ್ ನ ಸೆಕ್ಷನ್ಸ್ ಬಿ ಗೆ ಕೇಳ್ಬೋದು. ಅಂಡ್ ಡೈರೆಕ್ಟರ್ ಬಗ್ಗೆ ಏನಾದ್ರು ಒಂದು ಕ್ವಶನ್ಸ್ ಬಂದ್ರೆ, ಹೌ ಡು ಯು ಅಪಾಯಿಂಟ್ ಡೈರೆಕ್ಟರ್ಸ್ ಅಥವಾ ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸ್ ನ ಅಪಾಯಿಂಟ್ ಹೇಗ್ ಮಾಡ್ತಾರೆ ಅನ್ನೋದನ್ನ ಒಂದು ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಹೂ ಇಸ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಅಂಡ್ ಎಕ್ಸ್ಪ್ಲೈನ್ ದ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಫಂಕ್ಷನ್ಸ್ ಆರ್ ಡ್ಯೂಟೀಸ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಇಷ್ಟು ನೋಡ್ಕೊಂಡ್ರೆ ಈ ಒಂದು ಯೂನಿಟ್ ಅಲ್ಲಿ ಸಾಕಾಗುತ್ತೆ. ಎಸ್ಪೆಷಲಿ ಕಂಪನಿ ಸೆಕ್ರೆಟರಿ ರೈಟ್ಸ್, ಡ್ಯೂಟೀಸ್ ಅಂಡ್ ಲಯಬಿಲಿಟೀಸ್ ಏನಿದೆ, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನೀವು ಡೈರೆಕ್ಟರ್ಸ್ ನ ನೋಡ್ಕೊಳ್ಳಿ. ಡೈರೆಕ್ಟರ್ಸ್ ಕೂಡ ರೈಟ್ಸ್, ಡ್ಯೂಟೀಸ್, ಲಯಬಿಲಿಟೀಸ್ ಇರುತ್ತೆ. ಸೊ ನೀವು ಅಟ್ಲೀಸ್ಟ್ ರೈಟ್ಸ್ ಅಂಡ್ ಡ್ಯೂಟೀಸ್ ಅನ್ನ ನೋಡ್ಕೊಳ್ಳಿ. ಡೈರೆಕ್ಟರ್ ಇರ್ತಾರೆ, ಅವ್ರದ್ದು ಕೂಡ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ಸ್ ಮತ್ತೆ ರೈಟ್ಸ್, ಡ್ಯೂಟೀಸ್ ಅನ್ನ ನೋಡ್ಕೋಬೇಕಾಗುತ್ತೆ. ಸೊ ಇದು ಈ ಒಂದು ಚಾಪ್ಟರ್ ಅಲ್ಲಿ ಒಂದು ಕ್ವಶನ್ಸ್ ಸೆಕ್ಷನ್ ಬಿ ಬರುತ್ತೆ, ಒಂದು ಕ್ವಶನ್ ಸೆಕ್ಷನ್ ಸಿ ಗೆ ಇದೇ ಇರುತ್ತೆ. ಅಂಡ್ ಯೂನಿಟ್ 5 ಬಂದು ಕಾರ್ಪೊರೇಟ್ ಮೀಟಿಂಗ್ಸ್ ಅಂತ. ಇದು ಕೂಡ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ, ಲಾಸ್ಟ್ ಯೂನಿಟ್. ಸೊ ಹಾಗಾಗಿ ಈ ಒಂದು ಚಾಪ್ಟರ್ ಕೂಡ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ, ಅಟ್ಲೀಸ್ಟ್ ಒಂದು 3 ಕ್ವಶನ್ಸ್ ನಿಮ್ಗೆ ಸೆಕ್ಷನ್ಸ್ ಬಿ ನಲ್ಲಿ, ಎ ನಲ್ಲಿ ಕೇಳ್ಬೋದು. ಸೆಕ್ಷನ್ ಸಿ ನಲ್ಲಿ 3, ಸೆಕ್ಷನ್ ಬಿ ನಲ್ಲಿ 1 ಕ್ವಶನ್ಸ್ ಬರುತ್ತೆ. ಸೆಕ್ಷನ್ ಸಿ ನಲ್ಲಿ 1 ಬೇಕಾದ್ರೂ ಬರ್ಬೋದು. ಸಮ್ ಟೈಮ್ 2 ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು. ಸೆಕ್ಷನ್ ಸಿ ನಲ್ಲಿ 1 ಬೇಕಾದ್ರೂ ಬರ್ಬೋದು. ಸಮ್ ಟೈಮ್ 2 ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು. ಬಟ್ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ನೋಡಿರೋ ಪ್ರಕಾರ 1 ಕ್ವಶನ್ ಅಷ್ಟೇ ಕೇಳೋದು. ಬಟ್ 2 ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ, ಯಾಕಂದ್ರೆ ವೈಟೇಜ್ ಇರ್ತಕ್ಕಂಥ ಒಂದು ಚಾಪ್ಟರ್. ಸೊ ಹಾಗಾಗಿ ನೀವು ಈ ಒಂದು ಚಾಪ್ಟರ್ ಅಲ್ಲಿ ಯಾವುದೆಲ್ಲ ಟಾಪಿಕ್ ಅನ್ನ ನೀವು ನೋಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಒಂದು ಎಸೆನ್ಷಿಯಲ್ಸ್ ಆರ್ ರಿಕ್ವಿಸಿಟ್ಸ್ ಆಫ್ ವ್ಯಾಲಿಡ್ ಮೀಟಿಂಗ್. ಒಂದು ವ್ಯಾಲಿಡ್ ಮೀಟಿಂಗ್ಸ್ ಅನ್ನ ವ್ಯಾಲಿಡ್ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿದಾಗ, ವ್ಯಾಲಿಡ್ ಮೀಟಿಂಗ್ ಆಗ್ಬೇಕು ಅಂತ ಹೇಳಿದಾಗ ಏನೆಲ್ಲ ರಿಕ್ವಿಸಿಟ್ಸ್ ಅಥವಾ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಮೀಟಿಂಗ್ಸ್ ಅಂತ ಕೇಳ್ತಾರೆ. ಲೈಕ್ ಏನು ಪ್ರಾಪರ್ ಅಥಾರಿಟಿ ಆಗಿರ್ಬೋದು, ಪ್ರಾಪರ್ ನೋಟಿಸ್ ಆಗಿರ್ಬೋದು, ಅಜೆಂಡಾ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಏನ್ ಪಾಯಿಂಟ್ಸ್ ಇದೆ ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಅಂಡ್ ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಮೀಟಿಂಗ್ಸ್ ಅಂತ ಕೇಳಿದ್ರೆ ನೀವು ಆನ್ಸರ್ಸ್ ಅನ್ನ ಬರೀಬಹುದು. ಲಾಸ್ಟ್ ಇಯರ್ ಈ ಕ್ವಶನ್ಸ್ ಅನ್ನ ಕೇಳಿದ್ರು. ಸೊ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಟಿಂಗ್ಸ್ ಅಂತ ಹೇಳಿದಾಗ, ಒಂದು ಶೇರ್ ಹೋಲ್ಡರ್ಸ್ ಮೀಟಿಂಗ್ಸ್ ಇದೆ, ಡೈರೆಕ್ಟರ್ಸ್ ಮೀಟಿಂಗ್ಸ್ ಇದೆ, ಅಂಡ್ ಕ್ಲಾಸ್ ಮೀಟಿಂಗ್ ಅಂತ ಹೇಳುತ್ತೆ. ಸೊ ಆ ಒಂದು 3 ಮೀಟಿಂಗ್ಸ್ ಅನ್ನ ನೀವು ನೋಡ್ಕೋಬೇಕಾಗುತ್ತೆ. ಟೈಪ್ಸ್ ಆಫ್ ಮೀಟಿಂಗ್ ಕೂಡ ಇಂಪಾರ್ಟೆಂಟ್. ಅಂಡ್ ದಿಸ್ ಕ್ವಶನ್ ಇಸ್ ಆಲ್ವೇಸ್ ಮೀಟಿಂಗ್ಸ್ ಅಂತ ಬಂದಾಗ ಈ ಒಂದು ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಮೀನಿಂಗ್ ಆಫ್ ಎಜಿಎಂ ಅಂದ್ರೆ ಏನು, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಎಜಿಎಂ ಅಂಡ್ ವಾಟ್ ಆರ್ ದ ಲೀಗಲ್ ಪ್ರಾವಿಷನ್ ಟು ಹೋಲ್ಡ್ ಎಜಿಎಂ. ಇದೇ ತರನೇ ಕ್ವಶನ್ಸ್ ಕೇಳ್ತಾರೆ. ಸೊ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಂದ್ರೆ ಏನು, ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ಲಿಕ್ಕೆ ಏನು ಉದ್ದೇಶ ಇರುತ್ತೆ, ಆಬ್ಜೆಕ್ಟಿವ್ಸ್ ಏನು, ಅಂಡ್ ಲೀಗಲ್ ಪ್ರಾವಿಷನ್ ಟು ಹೋಲ್ಡ್ ಎಜಿಎಂ, ಯಾವ ತರ ಎಜಿಎಂ ನ ಕಂಡಕ್ಟ್ ಮಾಡಬೇಕು ಅನ್ನೋ ಒಂದು ಕ್ವಶನ್ಸ್ ಅನ್ನು ಕೂಡ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ಅಂಡ್ ಹೌ ಡು ಯು ಕನ್ವೆ ಸ್ಟ್ಯಾಟ್ಯುಟರಿ ಮೀಟಿಂಗ್ ಅಥವಾ ಸ್ಟ್ಯಾಟ್ಯುಟರಿ ಮೀಟಿಂಗ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಅನ್ನ ಕೇಳ್ಬೋದು. ಅಥವಾ ರೈಟ್ ಎ ನೋಟ್ ಆನ್ ಸ್ಟ್ಯಾಟ್ಯುಟರಿ ರಿಪೋರ್ಟ್ ಅಂತ ಬೇಕಾದ್ರೆ ಕೇಳ್ಬೋದು. ಸೊ ಅದು ಕೂಡ ನೋಡ್ಕೊಂಡಿರಿ. ಅಂಡ್ ರೆಸೊಲ್ಯೂಷನ್ಸ್ ಅಂದ್ರೆ ಏನು, ಟೈಪ್ಸ್ ಆಫ್ ರೆಸೊಲ್ಯೂಷನ್ಸ್ ಅಂದ್ರೆ ಏನು ಅಂತಕ್ಕಂಥ ಕ್ವಶನ್ಸ್ ಅನ್ನು ಕೂಡ ಕೇಳ್ಬೋದು. ಸೊ ಲಾಸ್ಟ್ ಯೂನಿಟ್ ಅಲ್ಲಿ ಈ 5 ಟಾಪಿಕ್ ಕೂಡ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಇಜಿಎಂ ಇದೆ. ಸೊ ನೀವು ಎಜಿಎಂ ಅನ್ನ ಬರೆಯೋದ್ ಕಲಿತ್ರೆ ನೀವು ಎಕ್ಸ್ಟ್ರಾರ್ಡಿನರಿ ಜನರಲ್ ಬಾಡಿ ಮೀಟಿಂಗ್ಸ್ ಅನ್ನ ಈಸಿಯಾಗಿ ಬರೀತೀರಾ. ಹಾಗಾಗಿ ಎಜಿಎಂ ನ ಫಸ್ಟ್ ಪ್ರಿಫರ್ ಮಾಡಿ, ಆಮೇಲೆ ಸ್ಟ್ಯಾಟ್ಯುಟರಿ ಮೀಟಿಂಗ್ ನೋಡಿ, ಅಂಡ್ ರಿಕ್ವಿಸಿಟ್ಸ್ ಅನ್ನ ನೋಡ್ಕೊಳ್ಳಿ, ರೆಸೊಲ್ಯೂಷನ್ಸ್ ಅನ್ನ ನೋಡ್ಕೋಬೇಕಾಗುತ್ತೆ. ಈ ಒಂದು ಚಾಪ್ಟರ್ ಅಲ್ಲೂ ಕೂಡ ನೀವು ಮಿನಿಮಮ್ ಅಂದ್ರೆ ನಿಮ್ಗೆ ಮಿನಿಮಮ್ ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಎ ನಲ್ಲಿ ಎಲ್ಲದರಲ್ಲೂ ಕೂಡ ಒಂದೊಂದು ಕ್ವಶನ್ಸ್ ನಿಮ್ಗೆ ಕಂಪಲ್ಸರಿ ಇದ್ದೇ ಇರುತ್ತೆ. ಇದು ಓವರ್ ಆಲ್ ಕಾರ್ಪೊರೇಟ್ ಲಾ ನಲ್ಲಿ ಇರ್ತಕ್ಕಂಥದ್ದು. ಬಟ್ ನನ್ನ ಸಜೆಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಫಸ್ಟ್ ಪ್ರಯಾರಿಟಿ ಯಾವಾಗ್ಲೂ ಫಸ್ಟ್ ಚಾಪ್ಟರ್ ಅಂಡ್ ಸೆಕೆಂಡ್ ಪ್ರಯಾರಿಟಿ ಸೆಕೆಂಡ್ ಚಾಪ್ಟರ್ ಅಂಡ್ ಥರ್ಡ್ ಪ್ರಯಾರಿಟಿ ಈ ಒಂದು ಚಾಪ್ಟರ್ ಗೆ ಕೊಡಿ, ಯೂನಿಟ್ 5 ಗೆ ಕೊಡಿ. ಅಂಡ್ ಫೋರ್ತ್ ಪ್ರಯಾರಿಟಿ ನೀವು ಯೂನಿಟ್ 4 ಏನಿದೆ, ದಟ್ ಈಸ್ ಕಂಪನಿ ಅಡ್ಮಿನಿಸ್ಟ್ರೇಷನ್, ಕಂಪನಿ ಸೆಕ್ರೆಟರಿ ನೋಡ್ಕೊಳ್ಳಿ. ಅಂಡ್ ಯೂನಿಟ್ 3 ಏನಿದೆ, ಶೇರ್ ಕ್ಯಾಪಿಟಲ್, ಡಿಬೆಂಚರ್ ಅಂಡ್ ಬಾಂಡ್ಸ್ ಅಂತಕ್ಕಂದ್ರೆ ಬೇಕಾದ್ರೆ ಅದನ್ನ ನೀವು ಆಪ್ಷನಲ್ ಆಗಿ ತಗೊಳ್ಳಿ. ಅದಕ್ಕೆ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಫಸ್ಟ್ 2 ಚಾಪ್ಟರ್ ನೀವು ತರೋ ಆಗಿ, ಅದಾದ್ಮೇಲೆ ಲಾಸ್ಟ್ ಚಾಪ್ಟರ್ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದ್ರ ಜೊತೆ ಕಂಪನಿ ಸೆಕ್ರೆಟರಿ ಒಂದು ಟಾಪಿಕ್ ಅನ್ನ ನೋಡ್ಕೊಂಡ್ರೆ ನಿಮ್ಗೆ ಸಾಕಾಗುತ್ತೆ. ಈ ಎಲ್ಲ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಏನೈತೆ ಅದಕ್ಕೆ ಸಂಬಂಧಪಟ್ಟ ಚಾಪ್ಟರ್ ವೈಸ್ ಒಂದ್ಸಲ ನಿಮ್ಗೆ ನಾನು ರಿವೈಸ್ ಮಾಡ್ಕೊಡ್ತೀನಿ. ಸೊ
ನೆಕ್ಸ್ಟ್ ವಿಡಿಯೋದಲ್ಲಿ ಅವೆಲ್ಲ ರಿವೈಸನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಕ್ಲಾಸ್ಮೇಟ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.